ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪ್ರಹಸನ ಪ್ರಶ್ನಿಸಿದ ಬಿಜೆಪಿ ಮುಖಂಡ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಂದಲ್ಲ ಒಂದು ರೀತಿಯಲ್ಲಿ ಜನರನ್ನ ದಿಕ್ಕು ತಪ್ಪಿಸುವ ಯೋಜನೆಗಳೇ ಇದಕ್ಕೆಲ್ಲ ಕಾರಣ. ಒಬ್ಬ ಸಚಿವರಾಗಿರ್ತಕ್ಕಂಥವ್ರಿಗೆ ಖಾತೆ ಮುಖ್ಯ ಅಲ್ಲ, ಕೆಲಸ ಮುಖ್ಯ. ಸಾರ್ವಜನಿಕರಿಗೆ, ಬಡವರಿಗೆ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ನನಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಬೆಂಗಳೂರು ಮಹಾನಗರ ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸರಿ? ಯಾಕೆ ಜಲಸಂಪನ್ಮೂಲದಲ್ಲಿ ಕೆಲಸ ಮಾಡ್ಲಿಕ್ಕಾಗಲ್ಲ ನಿಮಗೆ? ಸಣ್ಣ ನೀರಾವರಿಯಲ್ಲಿ ಕೆಲಸ ಇಲ್ಲ ಅಂತನಾ? ಜಲಸಂಪನ್ಮೂಲ ಅಂತ ದೊಡ್ಡ ಖಾತೆ ದೇವೇಗೌಡರಿಂದ ಹಿಡಿದು ಯಡಿಯೂರಪ್ಪನವರಿಂದ ಹಿಡಿದು ಬಹಳ ಹಿರಿಯ ಹೋರಾಟಗಾರರೆಲ್ಲರೂ ಕೂಡ ನಿರ್ವಹಿಸಿರ್ತಕ್ಕಂಥ ಖಾತೆ ಅದು. ಇಂತಹ ಖಾತೆ ನನಗೆ ಬೇಡ, ಬೆಂಗಳೂರು ಅಭಿವೃದ್ಧಿನೇ ಬೇಕು ಅಂದ್ರೆ ಏನ್ರಿ ಇದ್ರ ಉದ್ದೇಶ? ನಿಮ್ಮಿಂದ ಇದರಿಂದ ಏನು ಉದ್ದೇಶ ಇದೆ ರೀ? ಏನು ಹಣ ಮಾಡಬೇಕು ಅಂತಿದೆಯಾ? ಸಮಾಜಮುಖಿ ಕೆಲಸ ಮಾಡೋ ಅಂತವ್ರಿಗೆ ಖಾತೆ ಯಾವ್ದಾದ್ರೆ ಏನ್ರಿ? ರಾಮಲಿಂಗಾರೆಡ್ಡಿ ಅಂತ ಹಿರಿಯ ಸಚಿವರಿಂದ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಖಾತೆ ಬಗ್ಗೆ ಖ್ಯಾತೆ ತೆಗೆದು ರಾಜೀನಾಮೆ ನೀಡಿರುವಂತಹ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ನೀಡಿರುವ ಉದ್ದೇಶವಾದರೂ ಏನು ಎಂಬುದನ್ನ ಈ ರಾಜ್ಯದ ಜನತೆಗೆ ತಿಳಿಸಬೇಕು ಎಂದು ಬಿಜೆಪಿ ಮುಖಂಡ ಹಾಗೂ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪ್ರಭಾಕರ ಆಗ್ರಹಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಭಾಕರ. ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹಿರಿಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಖಾತೆ ಬಗ್ಗೆ ಖ್ಯಾತೆ ತೆಗೆದು ರಾಜೀನಾಮೆ ಸಲ್ಲಿಸಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಇಷ್ಟೊಂದು ಕಾಂಗ್ರೆಸ್ನಲ್ಲಿ ವೈರುಧ್ಯಗಳಿದೆ, ವಿರೋಧಗಳಿದೆ ಅನ್ನೋದು ಮೊದಲನೇ ದಿವಸಕ್ಕೆ ಗೊತ್ತಾಗ್ತಾ ಇದೆ. ಒಬ್ಬ ಸರ್ಕಾರದ ಹಿರಿಯ ಸಚಿವರಾಗಿ, ಅನುಭವಿ ರಾಜಕಾರಣಿಯಾಗಿ, ಬಹುದೀರ್ಘ ಅವಧಿಗೆ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಖಾತೆ ಬಗ್ಗೆ ಖ್ಯಾತೆ ತೆಗೆದು ರಾಜೀನಾಮೆ ನೀಡಿರ್ತಕ್ಕಂಥದ್ದು ಅಕ್ಷರಶಃ ಇದು ಒಂದು ರೀತಿಯಲ್ಲಿ ಈ ನಾಡಿನ ಜನಕ್ಕೆ ಮತ್ತು ಸಮಾಜಕ್ಕೆ ರಾಮಲಿಂಗಾರೆಡ್ಡಿಯವರು ಮತ್ತು ಕಾಂಗ್ರೆಸ್ ಪಕ್ಷ ಮಾಡಿದಂಥ ದ್ರೋಹ ಅಂತ ನನಗಂತೂ ಅನಿಸಿದೆ. ಯಾಕೆಂದರೆ ಒಬ್ಬ ಸಚಿವರಾಗಿರ್ತಕ್ಕಂಥವ್ರಿಗೆ ಖಾತೆ ಮುಖ್ಯ ಅಲ್ಲ, ಕೆಲಸ ಮುಖ್ಯ. ಸಾರ್ವಜನಿಕರಿಗೆ, ಬಡವರಿಗೆ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ನನಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಬೆಂಗಳೂರು ಮಹಾನಗರ ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸರಿ? ಯಾಕೆ ಜಲಸಂಪನ್ಮೂಲದಲ್ಲಿ ಕೆಲಸ ಮಾಡ್ಲಿಕ್ಕಾಗಲ್ಲ ನಿಮಗೆ? ಸಣ್ಣ ನೀರಾವರಿಯಲ್ಲಿ ಕೆಲಸ ಇಲ್ಲ ಅಂತನಾ? ಜಲಸಂಪನ್ಮೂಲ ಅಂತ ದೊಡ್ಡ ಖಾತೆ ದೇವೇಗೌಡರಿಂದ ಹಿಡಿದು ಯಡಿಯೂರಪ್ಪನವರಿಂದ ಹಿಡಿದು ಬಹಳ ಹಿರಿಯ ಹೋರಾಟಗಾರರೆಲ್ಲರೂ ಕೂಡ ನಿರ್ವಹಿಸಿರ್ತಕ್ಕಂಥ ಖಾತೆ ಅದು. ಇಂತಹ ಖಾತೆ ನನಗೆ ಬೇಡ, ಬೆಂಗಳೂರು ಅಭಿವೃದ್ಧಿನೇ ಬೇಕು ಅಂದ್ರೆ ಏನ್ರಿ ಇದ್ರ ಉದ್ದೇಶ? ನಿಮ್ಮಿಂದ ಇದರಿಂದ ಏನು ಉದ್ದೇಶ ಇದೆ ರೀ? ಏನು ಹಣ ಮಾಡಬೇಕು ಅಂತಿದೆಯಾ? ಸಮಾಜಮುಖಿ ಕೆಲಸ ಮಾಡೋ ಅಂತವ್ರಿಗೆ ಖಾತೆ ಯಾವ್ದಾದ್ರೆ ಏನ್ರಿ? ರಾಮಲಿಂಗಾರೆಡ್ಡಿ ಅಂತ ಹಿರಿಯ ಸಚಿವರಿಂದ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಖಾತೆ ಯಾವ್ದು ಕೊಟ್ಟರೂ ಕೂಡ ನಾನು ಸಮಾಜಕ್ಕೋಸ್ಕರ ಬದುಕ್ತೀನಿ, ಸಮಾಜಕ್ಕೆ ಉತ್ತಮ ಕೆಲಸ ಮಾಡಿಕೊಡ್ತೀನಿ ಅಂತೇಳಿ ಹೇಳಿ ಕೆಲಸ ಮಾಡಿರ್ತಕ್ಕಂಥ ಮಂತ್ರಿವರ್ಗವನ್ನು ನಾನು ನೋಡಿದ್ದೀನಿ. ಅನೇಕ ಜನನ ಮಂತ್ರಿಗಳನ್ನ ಕೆಲಸ ಮಾಡಿರ್ತಕ್ಕಂಥದ್ದು ನೋಡಿದ್ದೀನಿ. ಆದರೆ ಈ ಮನುಷ್ಯ ಅನುಭವಿ ರಾಜಕಾರಣಿ. ನಾನು 35 ವರ್ಷದಿಂದ ಶಾಸಕನಾಗಿದ್ದೀನಿ. ಹೀಗೆಲ್ಲ ಪುಂಗಿ ಊದ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ ಬೇಡಂತೆ, ಬೆಂಗಳೂರು ಮಹಾನಗರ ಪಾಲಿಕೆ ಖಾತೆ ಬೇಕು ಅಂತ ಹೇಳೋರ ಉದ್ದೇಶ ಏನ್ರಿ? ನನಗಂತೂ ಇದು ನನಗೆ ಅಲ್ಲ, ವೈಯಕ್ತಿಕವಾಗಿ ನನಗೂ ಅಸಹ್ಯ ಅನಿಸಿದೆ. ಈ ನಾಡಿನ ಜನಕ್ಕೂ ಕೂಡ ಅಸಹ್ಯ ಅನ್ನಿಸ್ತಾ ಇದೆ. ನಿಮ್ಮ ಕಾಂಗ್ರೆಸ್ನ ವಿಚಾರ ಇರ್ಬೋದು, ಮತ್ತೆ ವೈಯಕ್ತಿಕವಾಗಿ ನಿಮ್ಮ ಹೇಳಿಕೆ ಇರ್ಬೋದು, ಇದನ್ನ ಜನ ಚೀತು ಅಂತ ಮಾತಾಡೋ ಪರಿಸ್ಥಿತಿಗೆ ತಾವು ಬಂದು ನಿಂತಿದ್ದೀರಿ ಅಂದರೆ ನಾಚಿಕೆ ಆಗಬೇಕು ನಿಮ್ಗೆಲ್ರಿಗೂ ಕೂಡ. ಖಾತೆ ಬಗ್ಗೆ ಖ್ಯಾತೆ ತೆಗಿತೀರಲ್ರಿ, ಮೊದಲನೇ ದಿವಸಕ್ಕೆ ಖಾತೆ ಬಗ್ಗೆ ಖ್ಯಾತೆ ತೆಗೆದು ಕೆಲಸ ಮಾಡೋಕ್ಕಾಗಲ್ಲ ನನಗೆ ಇದರಲ್ಲಿ ಅಂತ ಹೇಳ್ತಿರಲ್ಲ. ವಯಸ್ಸಲ್ಲಿ ಮಾತ್ರ ಅನುಭವ ಆಗಿದೆ ನಿಮಗೆ, ಕೆಲಸ ಮಾಡೋಕ್ಕೆ ಅನುಭವ ಇಲ್ವಾ? ಇದೇನಾ ನೀವು ಕಲಿಸಿರೋದು ಕಾಂಗ್ರೆಸ್ ಪಾರ್ಟಿ? ನಿಮಗೆ ನಾಚಿಕೆ ಆಗಬೇಕು ರಾಮಲಿಂಗಾರೆಡ್ಡಿ ನಿಮಗೆ.